ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತು ಮಿರ್ಚಿ ಬಜ್ಜಿ ಯಾವ ಥರ ಮಾಡೋದು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇಲ್ಲಿ ನೋಡಿ, ನಾನು ಈ ಥರ ಬೋಂಡದ ಮೆಣಸಿನ್ಕಾಯಿನ ಈ ಥರ 2 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ದಪ್ಪ ದಪ್ಪ ಹಾಕಿದ್ರೆ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಆಗೋಲ್ಲ ಅಂತ ನಾನು 2 ಪೀಸಾಗಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು ತಗೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ನೀವು ಆಮೇಲೆ ಕಲಿಸ್ಕೊಂಡ್ಮೇಲೆ ಟೇಸ್ಟ್ ನೋಡಿ ಹಾಕ್ಕೋಬೋದು. 1.5 ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಯಾಕೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ತೊಗೊಳ್ತಿದ್ದೀನಿ. ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ ಅಂತ, ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನು ಇಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಈ ಥರ ಅದೇನು ಹಾಕ್ಕೊಂಡಿದ್ವಿ ಅದನ್ನೆಲ್ಲ ನಾನು ಇಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಅಜ್ವೈನ ಕಾಳು ಅಂತ ಬರುತ್ತೆ, ಅಜ್ವೈನ ಕಾಳು ಹಾಕ್ಕೋಬೋದು. ನಾನಿಲ್ಲಿ ಖಾಲಿ ಆಗಿದೆ ಅಂತ ಅಜ್ವೈನ ಕಾಳು ಹಾಕ್ತಾಯಿಲ್ಲ. ಇಲ್ಲಿ ನೋಡಿ ನಾನು ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಈ ಥರ ಸ್ವಲ್ಪನೇ ನೀರು ಹಾಕಿ ನೀವು ಹದ ನೋಡಿಕೊಂಡು ಕಲಿಸ್ಕೋಬೇಕು. ಇಲ್ಲಾಂದರೆ ತುಂಬ ತೆಳ್ಳಗಾದರೆ ಅದು ಚೆನ್ನಾಗಾಗ ಈ ಮೆಣಸಿನ್ಕಾಯಿ ಮೇಲೆ ಹಿಟ್ಟು ನಿಲ್ಲಲ್ಲ. ಇಲ್ಲಿ ನೋಡಿ ನಾನು ಯಾವ ಥರ ಕಲಿಸ್ಕೊಳ್ತಾ ಇದ್ದೀನಿ ಅಂತ. ಈ ಥರ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಅದು ನಾವು ಎಷ್ಟು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬೋಂಡ. ಇವಾಗ ನೋಡಿ ನಾನು ಎಲ್ಲ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ. ಯಾವ ಹದದಲ್ಲಿ ಕಲಿಸಿದ್ದೀನಿ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಈ ಹದದಲ್ಲಿ ಕಲಿಸಿದ್ರೆ ಸಾಕು. ನೀವು ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಮೆಣಸಿನ್ಕಾಯಿ ಮೇಲೆ ಹಿಟ್ಟು ನಿಲ್ಲಲ್ಲ. ನಾನಿವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕಿಡ್ತಾ ಇದ್ದೀನಿ. ನೀವು ಆದಷ್ಟು ತುಂಬ ಎಣ್ಣೆನ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಎಲ್ಲ ಸುಟ್ಟೋಗ್ಬಿಡುತ್ತೆ ಮೆಣಸಿನ್ಕಾಯಿ ಬೋಂಡ. ಇವಾಗ ಎಣ್ಣೆ ಕಾದಿದೆ. ನಾನು ಒಂದೊಂದೇ ಮೆಣಸಿನ್ಕಾಯಿ ಬಜ್ಜಿನ ಈ ಥರ ಬಿಟ್ಕೊಳ್ತಾ ಇದ್ದೀನಿ. ಈ ಥರ ಒಂದೊಂದೇ ಬಜ್ಜಿನ ಈ ಥರ ಬಿಟ್ಕೋಬೇಕು, ಹುಷಾರಾಗಿ ಬಿಟ್ಕೋಬೇಕು, ಇಲ್ಲಾಂದರೆ ಎಣ್ಣೆ ಕೈಗೆ ಸಿಡಿಯುತ್ತೆ. ಇಲ್ಲಿ ನೋಡಿ ನಾನು ಯಾವ ಥರ ಕಲಿಸ್ಕೊಳ್ತಿದ್ದೀನಿ ಅಂದರೆ ಮೆಣಸಿನ್ಕಾಯಿಗೆ ಯಾವ ಥರ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ನೀವು ನೋಡಿದ್ದೀರ. ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಇದೇ ಥರ ನೀವು ಕೋಟಿಂಗ್ ಮಾಡಿ ಈ ಥರ ಎಣ್ಣೆಲಿ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 1-2 ನಿಮಿಷ ಈ ಥರ ಬೇಯಕ್ಕಿಟ್ರೆ ಅಂದರೆ ಫ್ರೈ ಕರಿಯಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಇದು ಮಕ್ಕಳಿಗೆ ಕೊಡೋಕ್ಕೂ ತುಂಬ ಟೇಸ್ಟಿ ಇರುತ್ತೆ. ಅದು ಏನು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ರೆ ಈ ಥರ ಕೋಟಿಂಗ್ ಬರಲ್ಲ, ಮೆಣಸಿನ್ಕಾಯಿಗೆ ಹಿಟ್ಟು ಹಿಡಿಯಲ್ಲ, ಆ ಥರ ಎಲ್ಲ ರೀಸನ್ ಹೇಳ್ತಾರೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ. ಇವಾಗ ಇದು ಎಲ್ಲ ಕರ್ದಾಗಿದೆ ಬೋಂಡ. ಇವಾಗ ನಾನು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಕರ್ದಿದ್ದೀನಿ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇನ್ನೇನು ಮಿಕ್ಕಿರುತ್ತಲ್ವ ಅದನ್ನು ಅದೇ ಥರ ಕೋಟಿಂಗ್ ಮಾಡಿಕೊಂಡು ಒಂದೊಂದೇ ಬೋಂಡನ ಈ ಥರ ಬಿಟ್ಟು ಅದು ಕರೀಲಿಕ್ಕೆ 1-2 ನಿಮಿಷ ಮೀಡಿಯಮ್ ಫ್ಲೇಮ್ ಮಾಡಿ ಬಿಡಿ, ಅವಾಗ ಅದು ರೆಡಿ ಆಗುತ್ತೆ. ನೀವು ಮೆಣಸಿನ್ಕಾಯಿ ಬೋಂಡನ ಇಡೀ ಮೆಣಸಿನ್ಕಾಯಿನೇ ಹಿಟ್ಟು ಕಲಸಿ ಹಾಕಬೇಡಿ. ಅದು ಮೆಣಸಿನ್ಕಾಯಿ ಹಾಕಿದ್ರೆ ಅದು ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿರಲ್ಲ, ಹಿಟ್ಟು ಅಷ್ಟು ಹಿಡಿಯಲ್ಲ. ಇಲ್ಲಿ ನೋಡಿ ಈ ಥರ ಓಪನ್ ಮಾಡಿ 2 ಪೀಸ್ ಮಾಡಿ ಹಾಕಿದ್ರೆ ಒಳಗಡೆ ಕ್ಲೀನಾಗಿ ಅದು ರೋಸ್ಟ್ ಆಗಿ ತುಂಬಾ ಟೇಸ್ಟಿ ಬರುತ್ತೆ. ಇವಾಗ ನೋಡಿ ನಾನು ಇನ್ನೊಂದು ಇದು ಹಾಕಿದ್ದೆ, ಅದು ಇಲ್ಲಿ ಕರ್ದಾಗಿದೆ. ಇಲ್ಲಿ ನೋಡಿ ಯಾವ ಥರ ಆಗಿದೆ ಅಂತ. ಈ ಎಲ್ಲನೂ ಇದೇ ಥರ ನೀವು ಹಾಕ್ಕೊಳ್ಳಿ. ಒಂದೊಂದೇ ನಾನು ಯಾವ ಥರ ಕೋಟಿಂಗ್ ಮಾಡಿದ್ದೆ ಅದೇ ಥರ ಕೋಟಿಂಗ್ ಮಾಡಿ ಈ ಥರ ಎಣ್ಣೆಲಿ ಹಾಕಿ ಕರ್ದ್ಕೊಬಿಡಿ. ತುಂಬಾ ಟೇಸ್ಟ್ ಇರುತ್ತೆ. ಸಂಜೆ ಟೀ ಜೊತೆ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಹಠ ಮಾಡಿದಾಗ ಮೆಣಸಿನ್ಕಾಯಿ ತೆಗೆದು ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿ ಅಂದರೆ ತುಂಬಾ ತುಂಬ ರುಚಿಕರವಾಗಿರುತ್ತೆ. ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಮಿರ್ಚಿ ಬಂದಿತ್ತು. ಇನ್ನು ಕೆಲವು ಕಡೆ ಮಿರ್ಚಿ ಅಂತಾರೆ, ಕೆಲವು ಕಡೆ ಮೆಣಸಿನ್ಕಾಯಿ ಬೋಂಡ ಅಂತಾರೆ, ಕೆಲವು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ನೀವು ಯಾವ ಹೆಸರಲ್ಲಿ ಕರಿತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮಗ ಬೋಂಡ ತಿಂದು ಏನು ಹೇಳಿದ್ದಾನೆ ಅಂತ ನೀವೇ ನೋಡಿ ಇಲ್ಲಿ.
ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.